ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಇವತ್ತು ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಬಂದು ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಪ್ರತಿಭಟನಾ ಧರಣಿ ಮಾಡ್ತದೆ. ಕಾರಣ ಇರ್ತಕ್ಕಂಥ ಇಷ್ಟೇ, ವಿದ್ಯಾರ್ಥಿಗಳ 3 ವರ್ಷದಿಂದ ಬರ್ತಕ್ಕಂಥ ವಿದ್ಯಾರ್ಥಿ ವೇತನ ಮತ್ತು ಹಾಸ್ಟೆಲ್ನ ಸಮಸ್ಯೆಗಳು. ಇವತ್ತು 50-60 ರೂಪಾಯಿ ಕೊಡ್ತಕ್ಕಂಥ ಹಾಸ್ಟೆಲ್ ವಿದ್ಯಾರ್ಥಿ ಆಹಾರ ಭತ್ಯನ ಕನಿಷ್ಠ 4,500 ರೂಪಾಯಿ ಏರಿಕೆ ಮಾಡಬೇಕಂಥದ್ದು. ಮತ್ತು ಹಾಸ್ಟೆಲ್ ನಡೀತಕ್ಕಂಥ ಮಹಾನ್ ಭ್ರಷ್ಟಾಚಾರ ಸಮಾಜ ಕಲ್ಯಾಣಕ್ಕೆ ಮತ್ತು BCM ಇಲಾಖೆಯಲ್ಲಿ ಬೆಡ್ಡು, ಕಾಟು ಮತ್ತು CC ಕ್ಯಾಮ್ರಾ ಮತ್ತು ವಿದ್ಯಾರ್ಥಿ ಕೊಡ್ತಕ್ಕಂಥ ಆಹಾರದಲ್ಲಿ ಸಾಕಷ್ಟು ಗೋಲ್ಮಾಲ ನಡೆದಿದೆ. ಅದನ್ನು ತನಿಖೆ ಮಾಡಬೇಕು, ವಿದ್ಯಾರ್ಥಿಗೆ ಸರಿಯಾದ ಸೌಲಭ್ಯಗಳನ್ನು ಕೊಡಬೇಕಂತಕ್ಕಂಥದ್ದು. ಮತ್ತು ಅಂಕಪಟ್ಟಿ ವಿಚಾರದಲ್ಲಿ ಇವತ್ತು ಯಾವುದೇ ಪದವಿ ಪಡ್ತಕ್ಕಂಥ ವಿದ್ಯಾರ್ಥಿ ಅಂಕಪಟ್ಟಿಗಳು ಸರಿಯಾಗಿ ಕೊಡ್ತಾ ಇಲ್ಲ, ಅದನ್ನು ಕೂಡ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕಂತಂದೇಳಿ. ಮತ್ತು ಇವತ್ತು ಎಳೆಯ ಕಂದಮ್ಮಗಳಿಂದ ವೃದ್ಧಿಯರ ತನಕ ಇವತ್ತು ಮಹಿಳೆಯರು ಮತ್ತು ವಿದ್ಯಾರ್ಥಿ ಮೇಲೆ ನಿರಂತರವಾಗಿ ಅತ್ಯಾಚಾರ ದೌರ್ಜನ್ಯಗಳಾದರೂ ಸರ್ಕಾರ ಕಣ್ಮುಚ್ಚಂದು ಕೊಳ್ಕೊಂತಾರೆ. ಯಾಕಂದರೆ ಆಧಾರ್ ಕಾರ್ಡ್ ಅಂತ ಹೆಸರಲ್ಲಿ ಫ್ರೀಯಾಗಿ ವಿದ್ಯಾರ್ಥಿ ಮಹಿಳೆಯರಿಗೆ ನಾವು ಸಾಕಷ್ಟು ಸೌಲಭ್ಯನ ಕೊಟ್ಟಿವಿ ಅಂತ ಹೇಳಿದ್ರೆ, ಆದರೆ ಜೀವನದ ಭದ್ರತೆಯನ್ನು ಕೊಟ್ಟಿಲ್ಲ. ಯಾಕಂದ್ರೆ ಇವತ್ತು ನೀವು ಹೆಜ್ಜೆಜ್ಜೆಗೆ ನೋಡ್ತಾ ಇರೋದು ನೂರಾರು ವಿದ್ಯಾರ್ಥಿನಿಯರ ಮೇಲೆ, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆದರೂ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಕ್ಕಂಥದ್ದು, ಮಹಿಳಾ ಸಚಿವ ಇರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಮುಚ್ಚಿ ಕೊಡ್ಕೊಂತಾರೆ. ಇವತ್ತು ವಿದ್ಯಾರ್ಥಿ ಎಷ್ಟೋ ಫೋಕ್ಸಾ ಕೆಲಸಗಳಿಗೆ ಆರೋಪಿಯನ್ನು ಅರೆಸ್ಟ್ ಮಾಡ್ಲಿಕ್ಕೆ ಇವತ್ತು ಪೊಲೀಸ್ ಇಲಾಖೆಯಿಂದ ಆಗ್ತಾ ಇಲ್ಲ. ಅಷ್ಟೊಂದೇ ಮೊನ್ನೆ ಕೂಡ ಚಿಕ್ಕೋಡಿ ಭಾಗದಲ್ಲಿ ಹಾಸ್ಟೆಲ್ಗಳ ಕಳಪೆ ಆಹಾರ ಸೇವಿಸಿ ಎಷ್ಟೋ ಮಕ್ಕಳು ಅಸ್ವಸ್ಥಗೊಂಡ್ರು. ಸರ್ಕಾರದವರು ಏನು ಕ್ರಮ ಯಾವುದೇ ಥರ ಕ್ರಮವಿಲ್ಲ ಈಗ. ಯಾಕಂದರೆ ಬಹುತೇಕ ಎಲ್ಲ ಹಾಸ್ಟೆಲ್ಗೆ ಕಳಪೆ ಗುಣಮಟ್ಟದ ಆಹಾರ ನೀಡ್ತಾ ಇದ್ದಾರೆ. ಆ ಆಹಾರದಿಂದ ವಿದ್ಯಾರ್ಥಿಗಳು ಅಸ್ತವ್ಯಸ್ತ ಆಗ್ತಾ ಇದ್ದಾರೆ, ಆರೋಗ್ಯದ ಸಮಸ್ಯೆಗಳು ಕಾಡ್ತವೆ. ಆದರೆ ಹಾಗಾಗಿ ಎಲ್ಲರೂ ಕೂಡ ಯಾರೋ ಆ ಸೌಲಭ್ಯಗಳನ್ನ ಪಡ್ಕೊಳ್ಳೋಕೆ ಇವತ್ತು ಸರ್ಕಾರ ಕಣ್ಮುಚ್ಚಿಕೊಳ್ತು. ಯಾಕಂದರೆ ಯಾವುದೇ ಇಲಾಖೆ ಇವತ್ತು CMನ ಸೀಟಿನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಅಲ್ಲಿ ಅಧಿವೇಶನದಲ್ಲಿ ವಿದ್ಯಾರ್ಥಿ ಸಮುದಾಯದ ಯಾವುದೇ ಒಂದು ಪ್ರಶ್ನೆಗಳು ಎತ್ತಲ್ಲ. ಇವತ್ತು ಮಧು ಬಂಗಾರಪ್ಪ ಹೇಳ್ತಾರೆ KPSS ಶಾಲೆಗಳ ವಿಚಾರದಲ್ಲಿ ಸರ್ಕಾರಿ ಶಾಲೆ ಮುಚ್ಚಲ್ಲ ಅಂತೇಳಿ. ಆದರೆ ಒಂದು KPSS ಶಾಲೆ ಅಭಿವೃದ್ಧಿ ಮಾಡೋದ್ರಲ್ಲಿ ನೂರಾರು ಸರ್ಕಾರಿ ಶಾಲೆಗಳು ಮುಚ್ಚತಾವೋ, ಆದರೆ ಅದನ್ನ ಕಡಿಗಣಿಸ್ತಾ ಇಲ್ಲ ಆಗ್ತದೆ. ಯಾಕಂದ್ರೆ ಮಧು ಬಂಗಾರಪ್ಪ ಹೇಳ್ತಾರೆ ಪಂಚಾಯತ್ ಒಂದು KPSS ಶಾಲೆ ಅಭಿವೃದ್ಧಿ ಪಡ್ತದೆ. ನಮ್ಮ ಡಿಮ್ಯಾಂಡ್ ಇಷ್ಟೇ, KPSS ಶಾಲೆಯ ಅಭಿವೃದ್ಧಿ ಸೌಲಭ್ಯಗಳನ್ನು ಎಲ್ಲ ಕನ್ನಡ ಸರ್ಕಾರಿ ಶಾಲೆ ಕೊಡಲೇಬೇಕು ಅಂತ ನಮ್ಮ ಒತ್ತಾಯ ಇದೆ. ಆದರೆ ಮಧು ಬಂಗಾರಪ್ಪ ಈ ಹೋರಾಟದ ಹಾದಿಯನ್ನು ದಿಕ್ಕು ತಪ್ಪಿಸಿ ಸರ್ಕಾರದ ಕನ್ನಡಿಗರ ವಿದ್ಯಾರ್ಥಿಗಳ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಹಾಗಾಗಿ ಎಚ್ಚೆತ್ಕೊಂಡು ಕನ್ನಡ ಸರ್ಕಾರಿ ಶಾಲೆ ಉಳಿಬೇಕು, ಕಾಲಿರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಲಕ್ಷಾಂತರ ವಿದ್ಯಾರ್ಥಿಗಳು ಧಾರವಾಡ ಬೇರೆ ಕಡೆ ಎಲ್ಲ ಹೋರಾಟ ಮಾಡಿದ್ರು ಕೂಡ ಯಾವುದೇ ತರಹದ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ಹೀಗಾಗಿ ಸರ್ಕಾರ ಬಸವರಾಜ್ SFI ರಾಜ್ಯ ಉಪಾಧ್ಯಕ್ಷರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.